ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಲ್ಲಿಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಶನಿವಾರ ಸಿಎಂ ನಿವಾಸದಲ್ಲಿ ನಡೆದಂತಹ ಪವರ್ಫುಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇವತ್ತು ಡಿಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಸಿಎಂ ಸಿದ್ದರಾಮಯ್ಯ ಅವರನ್ನು ಆಹ್ವಾನಿಸಿದ್ದಾರೆ. ಡಿಕೆ ನಿವಾಸಕ್ಕೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ತೆರಳಲಿದ್ದಾರೆ. ಸದಾಶಿವನಗರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸದಲ್ಲಿ ಉಪಹಾರಕ್ಕೆ ವ್ಯವಸ್ಥೆಯಾಗಿದ್ದು ನಾಟಿ ಕೋಳಿ ಸಾಂಬಾರ್ ವ್ಯವಸ್ಥೆಯಾಗಿದೆ ಸಿಎಂ ಸಿದ್ದರಾಮಯ್ಯ ಅವರಿಗಾಗಿ. ಹೈಕಮಾಂಡ್ ಸೂಚನೆಯ ಬೆನ್ನಲ್ಲೇ ಈ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಿ ಸಾಗ್ತಾ ಇದೆ. ಶನಿವಾರ ನಡೆದಂತಹ ಸಿಎಂ ನಿವಾಸದ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇಬ್ರು ನಾಯಕರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ನಾವಿಬ್ರೂ ಕೂಡ ಒಟ್ಟಾಗಿ ಹೋಗ್ತೀವಿ, ಆರ್ ಬ್ರದರ್ಸ್ ಎನ್ನುವಂತಹ ಸಂದೇಶ ರವಾನಿಸೋ ಪ್ರಯತ್ನ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಈಗ ಡಿಕೆ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಆಹ್ವಾನಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗಾಗಿ ನಾಟಿ ಕೋಳಿ ಸಾಂಬಾರ್ ವ್ಯವಸ್ಥೆಯಾಗಿದೆಯಂತೆ. ಡಿಸಿಎಂ ನಿವಾಸದಲ್ಲಿಂದು ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್ ಜೋರಾಗಲಿದೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನಮ್ಮ ಜೊತೆ ನೇರ ಸಂಪರ್ಕರಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಪ್ರಸನ್ನ ಹಾಗೂ ಸಿಎಂ ನಿವಾಸದ ಬಳಿಯಿಂದ ಸುನೀಲ್ ನಮ್ಮ ಜೊತೆ ನೇರ ಸಂಪರ್ಕರಿದ್ದಾರೆ. ಜೊತೆಗೆ ಹರೀಶ್ ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಪ್ರಸನ್ನ, ನಿಮ್ಮಿಂದ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಕೆಲವು ವಿಷಯಗಳನ್ನ ನಿಮ್ಮ ಎದುರಿಗೆ ಇಡಲೇಬೇಕಾಗಿದೆ. ಈ ಪಟ್ಟದ ಆಟಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿನ್ನೆಲೆಯಲ್ಲಿ ಸಿಎಂ ಭೇಟಿ ಹಿನ್ನೆಲೆ ಆ ರಸ್ತೆಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಖಾಕಿ ಪಡೆ. 4 ಬದಿಯ ರಸ್ತೆಗಳಿಗೂ ಕೂಡ ಬ್ಯಾರಿಕೇಡ್ ಅಳವಡಿಕೆಯಾಗಿದೆ. ಡಿಕೆ ನಿವಾಸದ ರಸ್ತೆಗೆ ಸಾರ್ವಜನಿಕರ ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನ ಹೇರಲಾಗಿದೆ. ಪವರ್ಫುಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಇವತ್ತು ಡಿಸಿಎಂ ಡಿಕೆ ನಿವಾಸದಲ್ಲಿ ನಡೆಯಲಿದೆ. ಅದಕ್ಕೆ ಕ್ಷಣಗಣನೆ. ಸದಾಶಿವನಗರದ ಡಿಕೆ ನಿವಾಸದ ಎದುರಿಗಿನ ಚಿತ್ರಣ ನೋಡ್ತಾ ಇದ್ದೀವಿ. ಸಿಎಂ ಬರ್ತಾ ಇದ್ದಾರೆ. ಪ್ರೋಟೋಕಾಲ್ ಈ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ ಖಾಕಿ ಪಡೆ. ಈ ಪವರ್ಫುಲ್ ಬ್ರೇಕ್ಫಾಸ್ಟ್ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ಪ್ರಸನ್ನ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿವಾಸದ ಬಳಿ ಎಲ್ಲಾ ಸಿದ್ಧತೆಗಳಾಗಿರೋದನ್ನ ನೋಡ್ತಾ ಇದ್ದೀವಿ. ಜೊತೆಗೆ ಸಿಎಂಗಾಗಿ ವಿಶೇಷವಾದಂತಹ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿದೆ ಅನ್ನೋದು ಮಾಹಿತಿ. ಆದ್ರೆ ಬ್ರೇಕ್ಫಾಸ್ಟ್ ಒಂದು ಕಡೆ, ಈ ಮೀಟಿಂಗ್ ಇದೆಯಲ್ಲ, ಶನಿವಾರ ನಡೆದಂತಹ ಸಿಎಂ ನಿವಾಸದ ಆ ಪವರ್ಫುಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇವತ್ತು ನಡೀತಾ ಇರೋದು ಅದರ ಮುಂದುವರಿದ ಭಾಗ ಅಷ್ಟೇನಾ? ಏನು ಸುಳಿವನ್ನ ಕೊಡ್ತಾ ಇದೆ ಈ ಪವರ್ ಬ್ರೇಕ್ಫಾಸ್ಟ್? ಪ್ರತಿಮಾ, ಕಾಂಗ್ರೆಸ್ನ ಗೊಂದಲಗಳು ಎಲ್ಲೋ ಒಂದು ಕಡೆ ಕೇವಲ ರಾಜ್ಯ ರಾಜಕಾರಣದ ಮೇಲೆ ಮಾತ್ರ ಪರಿಣಾಮವನ್ನು ಬೀರಲಿಲ್ಲ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಇರುವಂತಹ ಗೊಂದಲಗಳು ಎಐಸಿಸಿ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಮುಜುಗರವನ್ನ ತಂದಿಟ್ಟಿತ್ತು. ಇದೇ ಕಾರಣಕ್ಕೋಸ್ಕರ ಸೂಜಿ ದಾರವನ್ನ ಕೈಯಲ್ಲಿ ಕೊಟ್ಟು ಇದಿಬ್ಬರನ್ನು ಕೂಡ ಹೊಲಿದುಕೊಳ್ಳಿ ಅನ್ನುವಂತಹ ರೀತಿಯ ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಂತೆ ಕಾಣ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಶನಿವಾರ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಇದೀಗ ಡಿಕೆ ಶಿವಕುಮಾರ್ ಅವರ ಆಹ್ವಾನದ ಮೇರೆಗೆ ಬೆಳಗ್ಗೆ 9:00 ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದ ರಸ್ತೆಗೆ ಸಂಪೂರ್ಣವಾಗಿ ಬ್ಯಾರಿಕೇಡ್ಗಳನ್ನ ಅಳವಡಿಸಲಾಗಿದೆ. ಪ್ರತಿನಿತ್ಯ ಇಲ್ಲಿ ಸಾವಿರಾರು ಖಾಸಗಿ ವಾಹನಗಳು ಓಡಾಡ್ತವೆ. ಆದ್ರೆ ಇವತ್ತಿನ ಮಟ್ಟಿಗೆ ಮಾತ್ರ ಮುಖ್ಯಮಂತ್ರಿಗಳು ಇಲ್ಲಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಖಾಸಗಿ ವಾಹನಗಳ ಓಡಾಟಕ್ಕೆ ಸಂಪೂರ್ಣವಾದಂತಹ ನಿರ್ಬಂಧವನ್ನು ವಿಧಿಸಲಾಗಿದೆ. ಪೊಲೀಸರು 4 ರಸ್ತೆಗೆ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಖಾಸಗಿ ವಾಹನಗಳನ್ನ ಸಂಪೂರ್ಣವಾಗಿ ಡಿಕೆ ಶಿವಕುಮಾರ್ ಅವರ ಖಾಸಗಿ ನಿವಾಸದ ರಸ್ತೆಗೆ ಬ್ಲಾಕ್ ಮಾಡಿದ್ದಾರೆ. ಒಂದು ರಾಜಕೀಯ ದೃಷ್ಟಿಯಿಂದ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಂದೇಶವನ್ನ ಸಾರುತ್ತೆ ಅನ್ನುವಂಥದ್ದು ಒಂದು. ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವಿಬ್ರು ಒಟ್ಟಾಗಿದ್ದೀವಿ, ಒಟ್ಟಾಗಿಯೇ ಕೆಲಸ ಮಾಡ್ತಾ ಇದೀವಿ, ಅಣ್ಣ ತಮ್ಮಂದರ ರೀತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಮಾತನ್ನ ಇಬ್ಬರು ನಾಯಕರು ಹೇಳಿದ್ರು ಕೂಡ ಇದು ರಾಜಕೀಯ ಪಡಸಾಲೆಯಲ್ಲಿ ಬೇರೆಯದೇ ಚರ್ಚೆ ಆಗ್ತಾ ಇದೆ. ಚಳಿಗಾಲದ ಅಧಿವೇಶನ ಮತ್ತು ಸಂಸತ್ ಅಧಿವೇಶನ ಇರುವಂತಹ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನ ಮೂಲಕ ಒಂದು ಗೊಂದಲಗಳಿಗೆ ತಾತ್ಕಾಲಿಕ ಬ್ರೇಕ್ ಹಾಕುವಂತ ಕೆಲಸವನ್ನ ಇಬ್ಬರು ನಾಯಕರು ಮಾಡ್ತಿದ್ದಾರೆ ಅನ್ನುವಂತಹ ರೀತಿಯ ವಿಶ್ಲೇಷಣೆಗಳು ನಡೀತಾ ಇದಾವೆ. ತೆರೆಮರೆಯಲ್ಲಿ ಕಸರತ್ತುಗಳು ನಡೀತಾ ಇದಾವೆ. ಮುಖ್ಯಮಂತ್ರಿಗಳು ಆಗ್ಬೇಕು ಅನ್ನುವಂತಹ ಭಾವನೆ ಅಥವಾ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬಾರ್ದು ಅನ್ನುವಂತಹ ಭಾವನೆ, ಆ ಭಾವನೆಗಳು ಬದಲಾಗಿಲ್ಲ. ಕೇವಲ ಚಹರೆಗಳು ಬದಲಾಗಿದ್ದಾವೆ, ಮಾತುಗಳು ಬದಲಾಗಿದ್ದಾವೆ, ಭಾವನೆಗಳು ಬದಲಾಗಿಲ್ಲ ಅನ್ನುವಂತಹ ಧಾಟಿಯಲ್ಲಿ ರಾಜಕೀಯ ವಿಶ್ಲೇಷಕರು ಇಡೀ ಬೆಳವಣಿಗೆಯನ್ನು ಗಮನಿಸ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಒಂದು ತಾತ್ಕಾಲಿಕ ಕದನ ವಿರಾಮ ಮಾತ್ರ. ಮುಂದಿನ ದಿನಗಳಲ್ಲಿ ಮತ್ತೆ ಈ ರೀತಿಯ ಭಿನ್ನ ಭಿನ್ನ ಅಭಿಪ್ರಾಯಗಳು, ಭಿನ್ನ ಭಿನ್ನ ಬಣಗಳು, ರಾಜಕೀಯ ಕಿತ್ತಾಟಗಳು ಖಂಡಿತವಾಗಿಯೂ ನಡೆಯುತ್ತೆ ಅನ್ನುವಂತಹ ರೀತಿಯ ವಿಶ್ಲೇಷಣೆಗಳನ್ನ ವಿರೋಧ ಪಕ್ಷಗಳು ಕೂಡ ಮಾಡ್ತಾ ಇದ್ದಾವೆ. ಕಾಂಗ್ರೆಸ್ನ ಆಂತರಿಕ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಕಾಂಗ್ರೆಸ್ ಅನಿವಾರ್ಯವಾಗಿ ಈ ಒಂದು ತೇಪೆ ಹಚ್ಚುವ ಕಾರ್ಯವನ್ನ ಮಾಡಲೇಬೇಕಾಗಿದೆ. ಇಲ್ಲದೆ ಹೋದ್ರೆ ವಿರೋಧ ಪಕ್ಷಗಳು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಒಂದು ಅವಿಶ್ವಾಸ ನಿರ್ಣಯವನ್ನ ಮಂಡಿಸುವಂತ ಆತಂಕದ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನಿವಾಸಕ್ಕೆ ಬರುವಂತದಕ್ಕೆ
ಅದಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಪ್ರತಿಮಾ. ಎಸ್ ಪ್ರಸನ್ನ, ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಸಿಎಂ ನಿವಾಸದ ಬಳಿಯಿಂದ ನಮ್ಮ ರಿಪೋರ್ಟರ್ ಸುನಿಲ್ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಸದ್ಯಕ್ಕಂತೂ ಸದನಕ್ಕಾಗಿ ಒಂದು ಕದನಕ್ಕೆ ವಿರಾಮವನ್ನ ಕೊಡಲಾಗಿದೆ. ಆದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನ್ ನಡೀತಾ ಇದೆ ಇವತ್ತು ಡಿಸಿಎಂ ನಿವಾಸದಲ್ಲಿ, ಸಿಎಂ ಸಿದ್ಧ ಆಗಿದ್ದಾರಾ? ಎಷ್ಟು ಗಂಟೆಗೆ ತೆರಳುತ್ತಾರೆ? ಎಷ್ಟು ಗಂಟೆಗೆ ಬುಲಾವ್ ಇರಿಯಂತೆ? ಈ ಸಮಯದ ಬಗ್ಗೆ ಏನಾದರೂ ಮಾಹಿತಿಗಳು ಲಭ್ಯ ಆಗ್ತಾ ಇದೆಯಾ? ಮತ್ತೆ ಏನೆಲ್ಲ ಚರ್ಚೆಗಳು ಆಗ್ಬೋದು ಎನ್ನುವಂತ ನಿರೀಕ್ಷೆ ಅಂತ? ಪ್ರತಿಮಾ, ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಕದನ ತಾರಕಕ್ಕೇರಿತ್ತು. ಆ ಒಂದು ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಲಿಕ್ಕೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿತ್ತು. ಕಳೆದ ಶನಿವಾರ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಸಿಎಂ ಅವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಅದಾದ ನಂತರದಲ್ಲಿ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ನಾವು ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಒಂದಾಗಿ ಹೋಗ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಅದಾದ ಬೆನ್ನಲ್ಲೇ ಡಿಸಿಎಂ ಅವರು ಕೂಡ ಒಂದು ಸಭೆ ಮುಗಿಸಿದ ಬಳಿಕ ನಮ್ಮನೆಗೂ ಕೂಡ ಮುಖ್ಯಮಂತ್ರಿಗಳನ್ನ ಊಟಕ್ಕೆ ಕರಿತೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಅದರಂತೆ ಇವತ್ತು ಮುಖ್ಯಮಂತ್ರಿಗಳು 9:30ಗೆ ಡಿ.ಕೆ. ಶಿವಕುಮಾರ್ ಅವರ ಸದಾಶಿವ ನಗರಕ್ಕೆ ಒಂದು ಉಪಹಾರಕ್ಕೆ ಹೋಗ್ತಾರೆ. ಆ ಒಂದು ಉಪಹಾರದಲ್ಲಿ ಒಂದಷ್ಟು ಸಭೆಯನ್ನು ಕೂಡ ನಡೆಸ್ತಾರೆ. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿಂದೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ನಾನೀಗ ಮುಖ್ಯಮಂತ್ರಿಗಳ ನಿವಾಸದ ಮುಂಭಾಗದಲ್ಲಿ, ನಾನು ಹಿಂಭಾಗದಲ್ಲಿ ನೋಡ್ತಾ ಹೋದ್ರೆ ಈಗಾಗಲೇ ಮುಖ್ಯಮಂತ್ರಿಗಳ ವಾಹನವು ಕೂಡ ರೆಡಿ ಆಗಿದೆ. ಸುಮಾರು 9:30 ಸುಮಾರಿಗೆ ಮುಖ್ಯಮಂತ್ರಿಗಳು ಈ ಒಂದು ಸಿಎಂ ಅವರ ನಿವಾಸದಿಂದ ಸದಾಶಿವನಗರ ಡಿಸಿಎಂ ಅವರ ನಿವಾಸಕ್ಕೆ ತೆರಳುತ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಅದನ್ನು ಅಧಿಕೃತವಾಗಿ ಈಗಾಗಲೇ ಡಿಸಿಎಂ ಅವರು ಕೂಡ ಒಂದು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ. ರಾಜ್ಯದ ವಿಚಾರವನ್ನ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ. ಈ ಒಂದು ರಾಜ್ಯದ ವಿಚಾರ ಚರ್ಚೆ ಇದ್ರೂ ಕೂಡ ಒಂದು ಕುರ್ಚಿ ಕದನ ಏನಿತ್ತು ಕಾಂಗ್ರೆಸ್ ಮನೆಯಲ್ಲಿ ತಾರಕಕ್ಕೆ ಇತ್ತು. ಆ ಒಂದು ವಿಚಾರಕ್ಕೆ ಬ್ರೇಕ್ ಹಾಕಬೇಕು ಅಂತೇಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಂದು ಸಂದೇಶ ರವಾನೆ ಮಾಡಲಿಕ್ಕೆ ಹೈಕಮಾಂಡ್ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಅದರ ಮುಂದುವರೆದ ಭಾಗವಾಗಿ ಉಪಮುಖ್ಯಮಂತ್ರಿಗಳು ಸಿಎಂ ಅವರ ನಿವಾಸಕ್ಕೆ ಬಂದು ಸಭೆಯನ್ನು, ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಅದರ ಮುಂದುವರೆದ ಭಾಗವಾಗಿ ಪ್ರತಿಮಾ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ನಿವಾಸದಲ್ಲಿ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಒಂದು ಕದನ ವಿರಾಮ ಏನು ಇದೆ, ತಾತ್ಕಾಲಿಕವಾಗಿ ಒಂದು ಕದನ ವಿರಾಮವನ್ನ ನೀಡಿ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕಾರಣವಾಗುತ್ತಾ ಕಾದು ನೋಡಬೇಕಾಗಿದೆ. ಯಾಕೆಂದ್ರೆ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಳ್ಳಲಾಗಿದೆ. ಅದರಂತೆ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿಗಳಿಗೆ ಇಷ್ಟವಾದಂತ ಊಟ ಉಪಚಾರವನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಿಎಂ ಅವರು ಕೂಡ ಅವರ ನಿವಾಸದಿಂದ ನೇರವಾಗಿ ಡಿಸಿಎಂ ಅವರ ನಿವಾಸಕ್ಕೆ ತೆರಳುತ್ತಾರೆ. ಈ ಒಂದು ಕುರ್ಚಿ ಕದನ ತಾರಕಕ್ಕೇರಿ ವಿಪಕ್ಷಗಳಿಗೆ ಆಹಾರವಾಗಿತ್ತು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ಗೆ ತಲೆನೋವಾಗಿತ್ತು. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಂದು ಬ್ರೇಕ್ ಅನ್ನ ಕೊಡ್ಲಿಕ್ಕೆ ಒಂದು ಸಿದ್ಧತೆಯನ್ನ ಕಾಂಗ್ರೆಸ್ ಮಾಡ್ಕೊಂಡಿದೆ ಅನ್ನೋ ಒಂದು ಚರ್ಚೆಗಳು ಕೂಡ ಜೋರಾಗಿದೆ. ಡಿ.ಕೆ. ಶಿವಕುಮಾರ್ ಮತ್ತೆ ಸಿಎಂ ಅವ್ರನ್ನ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ, ಒಟ್ಟಾಗಿ ಮುಂದುವರಿತೀವಿ ಅನ್ನೋ ಒಂದು ಸಂದೇಶವನ್ನ ಇವತ್ತು ರವಾನೆ ಮಾಡುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಪ್ರತಿಮಾ. ಎಸ್ ಸುನಿಲ್, ಹಾಗೆ ಸಂಪರ್ಕದಲ್ಲಿರಿ. ಹಾಗೆ ಹರೀಶ್, ನಿಮ್ಮಿಂದಲೂ ಡೀಟೇಲ್ಸ್ ಅನ್ನ ಪಡಿತಾ ಹೋಗ್ತೀನಿ. ಯಾಕಂದ್ರೆ